ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇದು ನೆನ್ನೆದೇ ಬ್ಲಾಗ್ ಆಗಿರುತ್ತೆ. ನೆನ್ನೆ ನಮ್ಮ ಮನೆಯವರು ಮನೇಲೇ ಇದ್ದಿದ್ರಿಂದ ಸ್ವಲ್ಪ ಫ್ರೀ ಆಗಿದ್ದೆ. ಆಮೇಲೆ ಅವರು ದೇವಸ್ಥಾನಕ್ಕೂ ಕರ್ಕೊಂಡೋದ್ರು. ಎಲ್ಲ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇದು ಮೊನ್ನೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆಟೋದಲ್ಲಿ ನಂಗೊಬ್ರು ಸೀರೆ ಕೊಟ್ಟು ಹೋಗ್ಬಿಟ್ರು ಅಂತ, ಭಾರತಿ ಅಂತ ಅಂದ್ಬಿಟ್ಟು ಅಂತ ಹೇಳಿದ್ದೆ. ಅದೇ ಈ ಸೀರೆ ಕೆಲವೊಂದಷ್ಟು ಸೀರೆಗಳನ್ನ ನನಗೆ ಅಂತ ಎತ್ತಿಕೊಂಡಿದ್ದೆ. ಅದನ್ನೆಲ್ಲ ಬ್ಲೌಸ್ ಸ್ಟಿಚ್ ಕೊಡೋಕ್ಕೆ ಇವತ್ತು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಹಂಗಾಗಿ ನಿಮಗೂ ತೋರ್ಸೋಣ ಅಂದ್ಬಿಟ್ಟು ಇದೇ ಸೀರೆ, ಈ ಸೀರೆನೂ ಬ್ಲೌಸ್ ಸ್ಟಿಚಿಂಗ್ಗೆ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಈ ಸೀರೆ ಸಿಂಪಲ್ ಆಗಿದೆ ಅಂತ ನಿಮ್ಗೆ ಅನಿಸ್ಬೋದೇನೋ, ಆದರೆ ಈ ಸೀರೆ ನನಗೆ ತುಂಬಾನೇ ಖುಷಿ ಕೊಟ್ಟಿದೆ ಅಂತ ಹೇಳ್ಬೋದು. ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಪಾಪ. ಒಂದು 10 ನಿಮಿಷ 15 ನಿಮಿಷ ಆಟೋದಲ್ಲಿ ಇದ್ದಿದ್ದು. ಅವ್ರು ಕೊಟ್ಬಿಟ್ಟು ಹೋದ್ರಲ್ವಾ, ಆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಹಂಗಾಗಿ ಈ ಸೀರೆ ಒಂಥರ ನನಗೆ ಖುಷಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಗುತ್ತೆ ನನಗೆ ಈ ಸೀರೆ ನೋಡಿದಾಗೆಲ್ಲ. ಇದು ಪರ್ಪಲ್ ಸೀರೆ, ಇದು ರೀಸ್ಟಾಕ್ ಆಗಿದೆ. ನಿಮ್ಗೇನಾದ್ರೂ ಬೇಕು ಅಂತ ಅಂದರೆ DM ಮಾಡಿ. ಇದನ್ನು ನಾನು ಒಂದು ಎತ್ಕೊಂಡೆ, ನನ್ನ ಹತ್ರ ಯಾವುದು ಪರ್ಪಲ್ ಕಲರ್ ಇರಲಿಲ್ಲ. ಹಂಗಾಗಿ ಇದನ್ನು ನಾನು ಸ್ಟಿಚಿಂಗ್ಗೆ ಕೊಡೋಣ ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ. ಈ ಇದು ಡೋಲೋ ಸಿಲ್ಕ್ ಸೀರೆ. ಆಗ್ಲೇ ತುಂಬಾ ಜನ ತಗೊಂಡಿದ್ದೀರಾ. ಇದು ಬೇಕು ಬೇಕು ಅಂತ ಕೇಳ್ತಿದ್ರಿ, ಹಂಗಾಗಿ ರೀಸ್ಟಾಕ್ ಆಗಿದೆ. ಇದು ನಮ್ಮ ಅತ್ತೆ ನನಗೆ ಕುಂಕುಮ ಕೊಟ್ಟಿದ್ದ ಸೀರೆ, ನಮ್ಮ ಶಾಂತತೆ. ಇದನ್ನು ನಾನು ಎಷ್ಟು ದಿನ, ತುಂಬಾ ದಿನ ಆಯ್ತು ಅವ್ರು ಕೊಟ್ಟು. ನಾನು ಸ್ಟಿಚಿಂಗ್ ಮಾಡ್ಸೋಣ ಅಂತ ಇವತ್ತು ತಗೊಂಡಿದ್ದೀನಿ. ತುಂಬಾ ಸೀರೆ ಸ್ಟಿಚಿಂಗು ಕೊಟ್ಟಿದ್ದೀನಿ, ಅವ್ರು ಇನ್ನೂ ಕೊಟ್ಟೇ ಇಲ್ಲ. ಒಂದು 6-7 ಸೀರೆ ಅವ್ರ ಹತ್ರನೇ ಇರ್ಬೋದು. ಇದನ್ನು ತಗೊಂಡೋಗಿ ಕೊಡೋಣ ಅಂತ. ಸೀರೆಯನ್ನು ತಗೊಬಿಡ್ತೀವಿ, ಬ್ಲೌಸ್ ಹೊಲ್ಸೋದಂತೂ ತುಂಬಾನೇ ಕಷ್ಟ. ಇದು ಸಿಂಪಲ್ ಆಗಿದೆ. ಇದನ್ನು ಸೀರೆ ರೀಸ್ಟಾಕ್ ಆಗಿದೆ. ಬೇಕು ಅಂದರೆ DM ಮಾಡಿ. ಇದು ಜಸ್ಟ್ ಅಮೌಂಟ್ ಬಂದ್ಬಿಟ್ಟು 300 ರುಪೀಸ್ ಅಷ್ಟೇ. ತುಂಬ ಸಿಂಪಲ್ ಆಗಿದೆ. ಡೈಲಿ ವೇರ್ಗೆ, ಟೆಂಪಲ್ಗೆಲ್ಲ ಹೋಗೋರಿಗೆ ತುಂಬಾನೇ ಚೆನ್ನಾಗಿದೆ. ಇದೆಲ್ಲ ಗೊತ್ತಲ್ಲ, ಪುಷ್ ಬಟು ಎಲ್ಲರ ಹತ್ರ ಇದೆ. ಸರಿ, ನಾನು ಒಂದು ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎತ್ಕೊಂಡಿದ್ದೀನಿ ಇವತ್ತು. ನನ್ನಿಂದ ಸ್ಟಿಚಿಂಗ್ ಕೊಟ್ಟಿಲ್ಲ, ಹಂಗಾಗಿ ಯಾರ ಹತ್ರ ಕೊಡೋದು, ಏನು ಕೊಡೋದು, ಬ್ಲೌಸ್ ಹಾಳಾಗ್ಬಿಟ್ರೆ ಬೇಜಾರಾಗ್ಬಿಡುತ್ತೆ. ಇದು ಒಂದು ಸೀರೆ, ಇದು ತುಂಬ ಸ್ವಲ್ಪ ಗ್ರ್ಯಾಂಡಾಗಿದೆ. ಫಂಕ್ಷನ್ಗೆಲ್ಲ ವೇರ್ ಮಾಡ್ಬೋದು. ಇದು ಒಂದು ಸೀರೆ ಕಟ್ ವರ್ಕ್ ಇದೆ. ಇದನ್ನು ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೇಳ್ತಾರೆ, ನೀನು ಸೀರೆ ಸೇಲ್ ಮಾಡ್ತೀಯಾ, ನೀನೇ ತಗೋತೀಯಾ, ಒಂದು ಗೊತ್ತಾಗಲ್ಲ ಅಂತ. ಅಯ್ಯೋ, ಎಷ್ಟು ದಿನ ಇರ್ತೀವಿ, ಇರೋವರೆಗೂ ಬಟ್ಟೆಗೆ ತಾನೇ ನಾವು ದುಡಿಯೋದು. ಹಂಗಾಗಿ ಇರೋಷ್ಟು ದಿನ ನಗಾಡ್ಕೊಂಡು ಚೆನ್ನಾಗಿದ್ದು ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹಂಗಾಗಿ ನಾನು ಸೀರೆಗಳಂದರೆ ನಂಗೆ ತುಂಬಾನೇ ಇಷ್ಟ. ಹಂಗಾಗಿ ತಗೊಳ್ತಾ ಇರ್ತೀನಿ. ಇದು ಯೆಲ್ಲೋ ಕಲರ್ ಸೀರೆ, ಅದು ತುಂಬಾನೇ ಚೆನ್ನಾಗಿದೆ. ಇಷ್ಟು ಸೀರೆನ ಇವತ್ತು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಡ್ತಾ ಇದ್ದೀನಿ. ಹಂಗೆ ಇವತ್ತು ನಮ್ಮ ಮನೆಯವರು ಟೆಂಪಲ್ ಕಟ್ಕೊಂಡು ಹೋಗಿದ್ರು. ನಮ್ಮನೆ ದೇವರು ನಾಗಲಿಂಗೇಶ್ವರ, ಇದು ರಾಜಗೋಪಾಲ್ ನಗರದಲ್ಲೇ ಇದೆ. ನಾನು ಮುಂಚೆ ಅಲ್ಲೇ ಓಡಾಡ್ತಿರ್ಬೇಕಾದ್ರೆ ಡೈಲಿ ಹೋಗ್ತಾ ಇದ್ದೆ, ನಂದು ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಲ್ಲ. ಇವಾಗ ಈ ಕಡೆ ಬಂದಮೇಲೆ ಹೋಗೋಕ್ಕಾಗಲ್ಲ. ತುಂಬ ಅಪರೂಪನೇ ಆಗೋಯ್ತು. ಎಷ್ಟು ವರ್ಷಾನುಗಟ್ಲೆ ಆಗೋಗಿದೆ ಈ ಟೆಂಪಲ್ಗೆ ಹೋಗಿ. ನಮ್ಮ ಪ್ರಣೀಲು ಈ ಥರ ಆಟ ಸಾಮಾನು ನೋಡಿದ್ರೆ ಎಲ್ಲಿ ಬಿಡ್ತಾನೆ, ಅವನಂತೂ ತೆಗೆಸ್ಕೊಳ್ಳೋವರೆಗೂ ಬಿಡೋದೇ ಇಲ್ಲ. ನಮ್ಮ ಮನೆಯವರು ಕೊಡಿಸ್ಬೇಡಿ ಅಂತ ಅಂದ್ರೂ ಅವ್ರು ಕೊಡಿಸ್ತಾರೆ. ಇನ್ನು ಮಕ್ಕಳು ತಾನೇ ಕೇಳೋದು, ದೊಡ್ಡವರಾದ್ಮೇಲೆ ಕೇಳ್ತಾರ ಬಿಡು ಅಂತ ಅಂದ್ಬಿಟ್ಟು ಎಲ್ಲೋದ್ರೂ ಕೊಡಿಸ್ತಾ ಇರ್ತಾರೆ. ಅವನಿಗಂತೂ ಫುಲ್. ನನಗಂತೂ ಶಿವ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ದೇವ್ರ ದರ್ಶನ ಆದಮೇಲೆ ಏನೋ ಒಂಥರ ಸಮಾಧಾನ, ಖುಷಿ ಎಲ್ಲ ಆಯಿತು. ನಮ್ಮ ಮನೆ ದೇವರು ತುಮನೇರ್ಲಲ್ಲಿ ಇರೋದು, ನಾಗಲಿಂಗೇಶ್ವರ. ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ. ವರ್ಷಕ್ಕೆ ಒಂದ್ಸಲನಾದರೂ ಹೋಗ್ಬೇಕು ಮನೆ ದೇವ್ರಿಗೆ ಅಂತ ಅಂತಾರೆ. ನಾವು ಪ್ರಣಿಗೆ ಮುಡಿ ಕೊಡಕ್ಕೆ ಹೋಗಿದ್ದು, ಮತ್ತೆ ಹೋಗೇ ಇಲ್ಲ. ಈಗ ಪರಿಗೂ ಮುಡಿ ಕೊಡಬೇಕು. ಹಂಗಾಗಿ ಅವ್ನಿಗೆ ಮುಡಿ ಕೊಡಬೇಕಾದ್ರೆ ಹೋಗ್ತೀವಿ. ಸದ್ಯಕ್ಕೆ ಇಲ್ಲೇ ಇದೆಯಲ್ಲ ದೇವ್ರು, ಅಲ್ಲೇ ಹೋಗ್ಬೇಕು, ಇಲ್ಲೇ ಪೂಜೆ ಮಾಡಬೇಕು ಅಂತ ಯಾವ ದೇವ್ರಾದ್ರೂ ಬಂದು ಹೇಳಿದ್ಯಾ, ಇಲ್ಲೇ ಕೈ ಮುಗಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಹೋಗಿದ್ವಿ. ತುಂಬಾನೇ ಖುಷಿ ಆಯಿತು ಹೋದ್ಮೇಲೆ. ಆಮೇಲೆ ಅಲ್ಲಿಂದ ಬಂದಮೇಲೆ ಸಂಜೆ ಪಾರ್ಕ್ಗೆಲ್ಲ ಕರ್ಕೊಂಡು ಹೋಗಿದ್ರು. ಎಲ್ಲ ಇದರಲ್ಲೇ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಹಾಗಾಗಿ ಇವತ್ತಿನ ಡೇ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಮನೆಯವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡಿದ್ರೆ ಅದಕ್ಕಿಂತ ಬೇರೆ ಖುಷಿ ಯಾವುದೂ ಇಲ್ಲ. ಆದಷ್ಟು ಮಕ್ಳ ಜೊತೆ ವಾರಕ್ಕೊಂದ್ಸಲಿನಾದರೂ ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ರೆ ಮನೆಯವ್ರಿಗೂ ಖುಷಿ, ನಮಗೂ ಖುಷಿ, ಮಕ್ಳಿಗೂ ಖುಷಿ, ಎಲ್ಲರಿಗೂ ಖುಷಿ. ಇವತ್ತಿನ ಡೇ ಫುಲ್ ಖುಷಿಯಾಗೇ ಇತ್ತು ಅಂತಾನೆ ಹೇಳ್ಬೋದು. ನಮ್ಮ ಮನೆಯವರು ಮನೆ ಹತ್ರ ಇದ್ರೆ ನಮಗಂತೂ 3 ಜನಕ್ಕೂ ಸಿಕ್ಕಾಪಟ್ಟೆ ಖುಷಿ ಅಂತಾನೆ ಹೇಳ್ಬೋದು. ಮನೇಲಿದ್ದು ಈ ಥರ ಹೊರಗಡೆ ಕರ್ಕೊಂಡು ಹೋದ್ರೆ ಅವರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದೆ ಈ ಸಲನೇ ಫಸ್ಟು. ಹಂಗಾಗಿ ಇವತ್ತೆಲ್ಲ ಫುಲ್ಲು ಖುಷಿಯಾಗಿ ಎದ್ವಿ ನಾವು 3 ಜನ. ಪ್ರಣಿ ಸ್ವಿಮ್ಮಿಂಗ್ ಪೂಲ್ ಅಂತಿದ್ದ. ಸರಿ ಅಂತ ಹೋದ್ವಿ. ಅಲ್ಲಿ ಅವನ್ನ ಬಿಡಲೇ ಇಲ್ಲ ಸ್ವಿಮ್ಮಿಂಗ್ ಪೂಲ್ಗೆ, ಚಿಕ್ಕವನು ಅಂತ ಅಂದ್ಬಿಟ್ಟು. ನಮ್ಮ ಅಣ್ಣವ್ರ ಮನೆಯಲ್ಲಿ ಅಪಾರ್ಟ್ಮೆಂಟಲ್ಲಿ ಒಂದು ಸ್ವಿಮ್ಮಿಂಗ್ ಆಡಿರೋದು ನೋಡಿ ಎದ್ದಿದ ತಕ್ಷಣ ಅದನ್ನೇ ನೆನೆಸ್ಕೊತಾನೆ, ಸ್ವಿಮ್ಮಿಂಗ್ ಅಂತ ಇರ್ತಾನೆ. ಇವನ್ನ ಆಟ ಆಡಿಸ್ತಾ ಇದ್ರು, ನನ್ನ ಪ್रणीನ ಆಟ ಆಡ್ಸೋಣ ಅಂತ ಹೋದೆ. ಇವ್ರು ಈ ಥರ ಮಲಗಿದ್ದು ನೋಡಿ ನಂಗೆ ಹಾಸ್ಪಿಟ್ಲು ನೆನಪಾಯ್ತು. ಹಾಸ್ಪಿಟ್ಲಲ್ಲೂ ಪಾಪ ಅವರು 7 ದಿನ, ಒಂದು 15 ದಿನ ಹತ್ತತ್ರ ಹಿಂಗೆ ಹೊರಗಡೆನೇ ಮಲ್ಕೊಂಡಿದ್ದಾರೆ ಪಾಪ. ನನಗಂತೂ ಹೊಟ್ಟೆ ಉರಿತಾಯಿತ್ತು, ಅದು ನೆನಪಾಯ್ತಾಯಿತ್ತು. ಅವ್ರಿಗೆ ವೀಡಿಯೋ ಮಾಡಿರೋದೇ ಗೊತ್ತಿಲ್ಲ, ಅದಕ್ಕೆ ವೀಡಿಯೋ ಮಾಡ್ಕೊಂಡೆ. ಇವತ್ತಿನ ಡೇ ಅಂತೂ ತುಂಬಾ ಖುಷಿಯಾಗಿತ್ತು ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.